Sit straight. Take deep breath. Join your hands. Along with me, chant. Om Bhavatu. All together. सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः हरिः ॐ श्री गुरुभ्यो नमः हरिः ॐ तत्सत् गणेश शरणं शरण गणेश continue don't stop okay children. Today what we are going to do? Yesterday we have completed storytelling. Today in that storytelling, one game like one play is there. Everybody remember that? ಜ್ಞಾಪಕ ಇದೆಯಾ ಎಲ್ಲರಿಗೂ ಅದು? ಇವತ್ತು ನಾನು ಕೇಳ್ತೀನಿ, ಅದನ್ನ ಯಾರನ್ನ ಕೇಳಿದ್ರೆ ಅವರು ಅದನ್ನ ಹೇಳಬೇಕು, ಆಕ್ಷನ್ ಮಾಡ್ಕೋಬೇಕು. ಆಕ್ಷನ್ ಮಾಡ್ಕೊಂಡು ಅದನ್ನ ಯಾರು ಹೇಳ್ತೀರಾ? ಇವಾಗ ನಮ್ಮ ಕುಟ್ಟಿ ಮಾನ್ಯ ಹೇಗೆ ಹೇಳ್ತಾಳೆ, ಎಷ್ಟು ಮಾತ್ರ ಜ್ಞಾಪಕ ಇದೆಯೋ ಚೆಕ್ ಮಾಡಿ ನೋಡೋಣವಾ? ಮಾನ್ಯ ಹೇಳುವ ಕತೆ ಕತೆ. ಹರಿವ ಮಾನ್ಯ, ಕತೆ ಕತೆ ಕಾರಣ ಹೇಳು. ಹೇಳ್ಕೊಟ್ಟೆ ಇಲ್ವಾ? ಬರ್ತೋಗ್ಬಿಟ್ಟಿದೀಯಾ? ಸರಿ ಅದಿತಿ. ಕತೆ ಕತೆ ಕಾರಣ, ಊರ ಮುಂದೆ ತೋರಣ, ನಾಗಪ್ಪ ಶೆಟ್ಟಿ ನಾಗಪ್ಪ ಶೆಟ್ಟಿ ಗಂಟೆ ಕಟ್ಟನು, ಗಂಟೆ ತಗೊಂಡೋಗಿ ಎತ್ತಿಗೆ ಕಟ್ಟೆ, ಎತ್ತು ನನಗೆ ತೊಪ್ಪೆ ಕೊಟ್ಟಿತ್ತು, ತೊಪ್ಪೆ ತಗೊಂಡೋಗಿ ಅಜ್ಜಿಗೆ ಕೊಟ್ಟೆ, ಅಜ್ಜಿ ನನಗೆ ಕೆನ್ನೆಗೆ ಕೊಟ್ಟರು, ಅಮ್ಮನ ಹತ್ತಿರ ಅಳುತ್ತಾ ಹೋದ, ಅಮ್ಮ ನನಗೆ ಬಿಸ್ಕೆಟ್ ಕೊಟ್ಟರು, ಬಿಸ್ಕೆಟ್ ತಗೊಂಡೋಗಿ ಮಾತಾಜಿಗೆ ಕೊಟ್ಟೆ, ಮಾತಾಜಿ ಅದನ್ನ ಎಲ್ಲಾರ್ಗೆ ಹಂಚಿದ್ರು, ಎಲ್ಲಾರು ಅದನ್ನ ತಿಂತಾ ಹೋದರು. ಕತೆ ಕತೆ ಕಾರಣ, ಊರ ಮುಂದೆ ತೋರಣ, ನಾಗಪ್ಪ ಶೆಟ್ಟಿ ಗಂಟೆ ಕೊಟ್ಟರು, ಗಂಟೆ ತಗೊಂಡೋಗಿ ಎತ್ತಿಗೆ ಕಟ್ಟಿದೆ, ಎತ್ತು ನನಗೆ ತೊಪ್ಪೆ ಕೊಟ್ಟಿತು, ತೊಪ್ಪೆ ತಗೊಂಡೋಗಿ ಅಜ್ಜಿಗೆ ಕೊಟ್ಟಿದ್ದೆ, ಅಜ್ಜಿ ನನಗೆ ಕೆನ್ನೆಗೆ ಕೊಟ್ಟಿದ್ರು, ಅಮ್ಮನ ಹತ್ತಿರ ಅಳ್ತಾ ಹೋದೆ, ಅಮ್ಮ ನನಗೆ ಬಿಸ್ಕೆಟ್ ಕೊಟ್ಟರು, ಬಿಸ್ಕೆಟ್ ತಗೊಂಡೋಗಿ ಮಾತಾಜಿಗೆ ಕೊಟ್ಟಿದ್ದೆ, ಮಾತಾಜಿ ಅದನ್ನ ಎಲ್ಲಾರ್ಗೆ ಹಂಚಿದ್ರು, ಎಲ್ಲಾರು ಅದನ್ನ ತಿಂತಾ ಹೋದರು. ಇನ್ನು ಪರ್ಫೆಕ್ಟ್ ಆಗಿ ಬಂದಿಲ್ಲ, ನೋಡೋಣ. ಜಶೂನು ಇದೆ ಹೇಳ್ತಾಳ, ಕರೆಕ್ಟ್ ಆಗಿ ಹೇಳ್ತಾಳ. ಜಶು. ಕತೆ ಕತೆ ಕಾರಣ, ಊರ ಮುಂದೆ ತೋರಣ, ನಾಗಪ್ಪ ಶೆಟ್ಟಿ ಗಂಟೆ ಕೊಟ್ಟರು, ಗಂಟೆ ತಗೊಂಡೋಗಿ ಎತ್ತಿಗೆ ಕಟ್ಟೆ, ಎತ್ತು ನನಗೆ ತೊಪ್ಪೆ ಕೊಟ್ಟಿತ್ತು,
ತೊಪ್ಪೆ ತಗೊಂಡೋಗಿ ಅಜ್ಜಿಗೆ ಕೊಟ್ಟೆ. ಅಜ್ಜಿ ನನಗೆ ಕೆನ್ನೆಗೆ ಕೊಟ್ಟರು. ಅಮ್ಮ ನನ್ನ ಹತ್ತಿರ ಅಳುತ್ತಾ ಹೋದೆ. ಅಮ್ಮ ನನಗೆ ಬಿಸ್ಕೆಟ್ ಕಟ್ಟರು. ಬಿಸ್ಕತ್ ತಗೊಂಡೋಗಿ ಮಾತಾಜಿಗೆ ಕೊಟ್ಟೆ. ಮಾತಾಜಿ ಅದನ್ನ ಎಲ್ಲಾರ್ಗೂ ಹಂಚಿದ್ರು. ಎಲ್ಲಾರು ಅದನ್ನ ತಿಂತಾ ಹೋದರು. ಓಕೆ, ಗುಡ್. ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಂಡಿದ್ದೀರಾ. ಇವಾಗ ಎಲ್ಲ ಮ್ಯೂಟ್ ಮಾಡಿ ನಾನೊಂದ್ಸಲಿ ಹೇಳ್ತೀನಿ, ಅದನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಎಲ್ಲಾದ್ರೂ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ತಿಳ್ಕೊಳ್ಳಿ. ಮ್ಯೂಟ್ ಮಾಡ್ಕೊಂಬಿಡಿ. ಕತೆ ಕತೆ ಕಾರಣ, ಊರ ಮುಂದೆ ತೋರಣ, ನಾಗಪ್ಪ ಶೆಟ್ಟಿ ಗಂಟೆ ಕೊಟ್ಟರು. ಗಂಟೆಯ ತಗೊಂಡೋಗಿ ಎತ್ತಿಗೆ ಕಟ್ಟಿದೆ. ಎತ್ತು ನನಗೆ ತೊಪ್ಪೆ ಕೊಟ್ಟಿತು. ತೊಪ್ಪೆಯ ತಗೊಂಡೋಗಿ ಅಜ್ಜಿಗೆ ಕೊಟ್ಟೆ. ಅಜ್ಜಿ ನನಗೆ ಕೆನ್ನೆಗೆ ಕೊಟ್ಟರು. ಅಮ್ಮನ ಹತ್ತಿರ ಅಳ್ತಾ ಹೋದೆ. ಅಮ್ಮ ನನಗೆ ಪೆಪ್ಪರ್ಮೆಂಟ್ ಕೊಟ್ಟರು. ಪೆಪ್ಪರ್ಮೆಂಟ್ ತಗೊಂಡೋಗಿ ಮಾತಾಜಿಗೆ ಕೊಟ್ಟೆ. ಮಾತಾಜಿ ಅದನ್ನ ಎಲ್ಲಾರ್ಗೂ ಹಂಚಿದ್ರು. ಎಲ್ಲಾರು ತಿಂತ ಮನೆಗಳಿಗೆ ಹೋದ್ವಿ. ಕರೆಕ್ಟ್ ಅಲ್ವಾ? ಎಲ್ಲಾರು ತಿಂದ್ಕೊಂಡು ಖುಷಿಯಿಂದ ಮನೆಗೆ ಹೊರಟೋದ್ರಿ. ಇದು ಕಥೆಯಾಗೂ ಇದೆ, ಆಮೇಲೆ ಆಕ್ಷನ್ ಸಾಂಗ್ ತರಾನು ಇದೆ. ಈ ತರ ಕಲ್ತ್ಕೊಂಡ್ರೆ ನಾವು ಮರೆಯೋದೇ ಇಲ್ಲ. ಅದಕ್ಕೆ ಅರ್ಥನೂ ಗೊತ್ತಾಗತ್ತೆ ನಮ್ಗೆ. ಆಕ್ಷನ್ ಮಾಡಿದ್ರೆ ಅರ್ಥದಲ್ಲೇ ಅಲ್ವಾ ಮಾಡೋದು, ಅರ್ಥಕ್ಕೆ ತಕ್ಕಾಗಿ ಮಾಡ್ಬೇಕು. ಬೇರೆ ಏನೇನೋ ಮಾಡಿದ್ವಿ ಅಂತಂದ್ರೆ ಅದು ಸರಿಯಾಗಿ ಹೊಂದೋದಿಲ್ಲ. ಕೆನ್ನೆಗೆ ಕೊಟ್ರು ಅಂತಂದ್ಬಿಟ್ಟು ಬೇರೆ ಏನಾದ್ರು ಮಾಡಿದ್ವಿ ಅಂತಂದ್ರೆ ಸರಿ ಹೋಗತ್ತಾ? ತಿಂತಾ ಇದೀವಿ ಅಂತಂದ್ಬಿಟ್ಟು ಕೆನ್ನೆಗೆ ಹೊಡ್ಕೊಂಡ್ರಾಗತ್ತಾ? ಆಗೋದಿಲ್ಲ ಅಲ್ವಾ? ಅದಕ್ಕೆ ಅರ್ಥಕ್ಕೆ ತಕ್ಕ ಹಾಗೆ ಆಕ್ಷನ್ ಮಾಡಿದ್ರೆ ಆ ಪದಗಳ ಅರ್ಥದಲ್ಲಿಯೂ ನಾವು ಮುಳುಗ್ಬಿಡ್ಬೋದು. ಅರ್ಥನೂ ಆಗತ್ತೆ, ಬೇರೆಯವ್ರಿಗೂ ಗೊತ್ತಾಗತ್ತೆ. ಅದಕ್ಕೋಸ್ಕರ ಎಲ್ಲವನ್ನು ನಾವು ಅರ್ಥವನ್ನು ತಿಳ್ಕೊಂಡು ಮಾಡಬೇಕಾಗಿದೆ. ಅಂದ್ರೆ ಇದರಲ್ಲಿ ನಿಮ್ಗೆ ಏನಾದ್ರೂ ಅರ್ಥ ಆಗತ್ತಾ? ಏನಾದ್ರೂ ಒಂದು ನೀತಿ ತರ ಏನಾದ್ರೂ ಗೊತ್ತಾಗತ್ತಾ ಇದರಲ್ಲಿ? ಕತೆ ಕಾರಣದಲ್ಲಿ ಏನ್ ಗೊತ್ತಾಗತ್ತೆ? ಏನಾದ್ರೂ ಗೊತ್ತಾಗತ್ತೆ? ಯಾರಿಗೂ ಇಲ್ವಾ? ಗೊತ್ತಾಗಿಲ್ಲ ಅಂದ್ರೆ ತಲೆ ಆಡಿಸ್ಬಿಡಿ. ಗೊತ್ತು ಅಂತಂದ್ರೆ ಹೀಗೆ ಹೇಳಿವ್ರಂತೆ ಕೈ ಎತ್ತಿ. ಗೊತ್ತಾ ಇಲ್ವಾ? ಬೇಗ, ಟೈಮ್ ವೇಸ್ಟ್ ಮಾಡಬಾರ್ದು. ಎಸ್ ಆರ್ ನೋ? ರೆಸ್ಪಾನ್ಸೇ ಇಲ್ಲ ಅಂದ್ರೆ ಏನ್ ಸಾಯಿ ಪ್ರಯೋಜನ? ಸುಮ್ಮನೆ ಇದ್ದು ಬಿಟ್ರೆ ಆಗೋದಿಲ್ಲ. ಎಸ್ ಆರ್ ನೋ ಅಂತ ಹೇಳ್ತಾ ಇದೀನಿ. ಏನು ಇಲ್ದಿರ ಹೀಗೆ ಎತ್ಕೊಂಡ್ಬಿಟ್ರೆ ಏನು ಗೋಡೆನಾ ನೀವುಗಳು? ಮಕ್ಕಳಲ್ವಾ? ಹೇಳ್ಬೇಕು. ನಾನು ಹೇಳ್ತಾ ಇದ್ದೀನಿ, ನೋ ಅಂದ್ರೆ ಹೇಗ್ ಹೇಳ್ಬೇಕು, ಎಸ್ ಅಂದ್ರೆ ಹೇಗ್ ಹೇಳ್ಬೇಕು ಅಂತ ಹೇಳ್ಬೇಕು. ಸುಮ್ಮನೆ ಹೀಗೆ ನೋಡ್ತಾ ಇದ್ರೆ ಬೊಂಬೆಗಳಲ್ವಲ್ಲ ನೀವು? ನಮಗೆ ಕಣ್ಣಿದೆ, ಮೂಗಿದೆ, ಕಿವಿ ಇದೆ, ನಾಲ್ಗೆ ಇದೆ, ಎಲ್ಲಾನು ಇದೆ ಅಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬೊಂಬೆಗೆ ಎಲ್ಲ ಇರುತ್ತೆ, ಅದೇ ಏನೂ ವರ್ಕ್ ಮಾಡಲ್ಲ. ಬಟ್ ನಾವ್ ಆತರ ಅಲ್ವಲ್ಲ, ಜೀವ ಇರುವವರು ನಾವು. ಅದಕ್ಕೋಸ್ಕರ ರೆಸ್ಪಾಂಡ್ ಮಾಡ್ಬೇಕು. ಸುಮ್ಮನೆ ಹಿಂಗ ನೋಡ್ಕೊಂಡಿದ್ರೆ ಉಪಯೋಗ ಇಲ್ಲ. ಇದರಲ್ಲಿ ಏನ್ ಗೊತ್ತಾಗತ್ತೆ ಅಂತಂದ್ರೆ, ಒಂದು ಕತೆಗೆ ಕಾಲಿಲ್ಲ, ಅದು ಯಾವ ಕಡೆ ಆದ್ರೂ ನಡ್ಕೊಂಡು ಹೋಗುತ್ತೆ. ಆದ್ರೆ ಅದಕ್ಕೊಂದು ಅರ್ಥನ ಕೊಟ್ಟು ಅದನ್ನ ನಾವು ಹೂವಿನ ಕಟ್ಟಿದ ಹಾಗೆ, ಕದಂಬ ಎಲ್ಲ ಹೂಗಳು, ಇವಾಗ ಮಲ್ಲಿಗೆ ಹೂವು, ಮತ್ತೆ ಕನಕಾಂಬರದ ಹೂವು, ಆಮೇಲೆ ಮರುಗ, ಮಾಚುಪತ್ರೆ, ಆತರ ಎಲ್ಲ ಕಲರ್ದು ಎಲ್ಲ ಹಾಕಿ ಎಲ್ಲ ಕಲರ್ಸ್ದು ಹೂವ ಕಟ್ಟಿದ್ವಿ ಅಂದ್ರೆ ಹಾರ ಎಷ್ಟು ಅಂದವಾಗಿರುತ್ತೆ, ಸುಂದರವಾಗಿರುತ್ತೆ. ಇವಾಗ ಇಲ್ಲಿ ತಾಯಿಗೆ ಹಾಕಿರೋದನ್ನು ನೋಡಿ, ಜಗನ್ಮಾತೆಗೆ ಹಾಕಿರೋ ಹಾರ ಕೂಡ ಕಲರ್ ಆಗಿದೆ ಅಲ್ವಾ? ಆತರ ನೋಡೋದಕ್ಕೆ ಆಕರ್ಷಣವಾಗಿರುತ್ತೆ. ಕತೆ ಅಂತಂದ್ರೆ ಆತರ ಎಲ್ಲ ಕಲಿಸಿ ಒಂದಾಗಿ ಬಂದಿರತ್ತೆ.